ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹ್ಯಾಪಿ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಸಾಲೆ ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಕಾಣೋವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಫ್ರೆಂಡ್ಸ್, ಈ ಮಸಾಲೆ ರೊಟ್ಟಿನ ಏನಿಲ್ಲ ಅಂದರೂ ಒಬ್ಬೊಬ್ಬರು 5 ರೊಟ್ಟಿ ಮೇಲೆ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ತಡ ಮಾಡದೆ ಈಗ ರೊಟ್ಟಿ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಫ್ರೆಂಡ್ಸ್, ರೊಟ್ಟಿ ಮಾಡೋಕ್ಕೆ ಮೊದಲಿಗೆ ನಾನಿಲ್ಲಿ 1 ಕಪ್ ಚಿರೋಟಿ ರವೆ ತೊಗೊಂಡಿದ್ದೀನಿ, 2 ಕಪ್ಪಷ್ಟು ಅಕ್ಕಿ ಹಿಟ್ಟು. ಸೊ ಚಿರೋಟಿ ರವೆ ಅಕ್ಕಿ ಹಿಟ್ಟು 2 ಹಾಕಿದ್ರೆ ತುಂಬ ರುಚಿ ಇರುತ್ತೆ. ಸೊ ಇಲ್ಲಿ ಮಸಾಲೆಗೆ ಬೇಕಾಗಿರೋವಂಥ ಐಟಮ್ಸ್ನೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲನೇದಾಗಿ ಈರುಳ್ಳಿ ಮೀಡಿಯಮ್ ಸೈಜಲ್ಲಿ 2 ಈರುಳ್ಳಿ, ಹಾಗೆ ಕೊತ್ತಂಬರಿನೂ ಅಷ್ಟೇ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ನಿಮಗೆ ಅದಕ್ಕೆ ನೀವು ಎಷ್ಟು ಹಿಟ್ಟಿಗೆ ಬೇಕು ಅಷ್ಟು. ಜೀರಿಗೆ ಸ್ವಲ್ಪ, ಕರಿಬೇವನ್ನು ಕೂಡ ಒಂದು 2 ಕಡ್ಡಿಯಷ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು. ಇದ್ರ ಜೊತೆಗೆ ಸಬ್ಬಸಿಗೆ ಸೊಪ್ಪು ಕೂಡ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಸಬ್ಬಸಿಗೆ ಸೊಪ್ಪು ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಸಿರು ಮೆಣಸಿನ್ಕಾಯಿ ನಿಮಗೆ ಖಾರ ಬೇಕು ಅಂತ ಅಂದರೆ ಜಾಸ್ತಿ ಹಾಕ್ಕೋಬೋದು. ಖಾರ ಕಮ್ಮಿ ತಿನ್ನೋರಾದರೆ ಒಂದು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಇದ್ರ ಜೊತೆ ನೀವು ಖಾರದ ಪುಡಿ, ಅಕಸ್ಮಾತ್ ಹಸಿರು ಮೆಣಸಿನ್ಕಾಯಿ ಕೆಲವರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋದಿದ್ರೆ ನೀವು ಖಾರದ ಪುಡಿಯನ್ನು ಹಾಕ್ಕೋಬೋದು, ಅಥವಾ ಕಾಳುಮೆಣಸು ಪೌಡ್ರ್ ಹಾಕ್ಕೋಬೋದು. ಸೊ ಟೊಮ್ಯಾಟೊ ಮೀಡಿಯಮ್ ಸೈಜ್ ಟೊಮ್ಯಾಟೊ ತೊಗೊಳ್ಳಿ, ಅದನ್ನು ಕೂಡ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು. ಸೊ ಫ್ರೆಂಡ್ಸ್, ಎಲ್ಲ ಐಟಮ್ಸ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟು ಇದಾದಮೇಲೆ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಪ್ರತಿಯೊಂದು ರವೆ, ಅಕ್ಕಿ ಹಸಿಟ್ಟು ಎಲ್ಲದನ್ನು ಹಾಕಿ ಸ್ವಲ್ಪ ಚಿಟಿಕೆ ಅರಿಶಿನ ಪುಡಿ, ಹಾಗೆ ಉಪ್ಪನ್ನು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ನಾನು ಆಗಲೇ ಹೇಳ್ದಾಗೆ ಈ ರೀತಿ ಮಸಾಲೆ ರೊಟ್ಟಿನ ನೀವು ಸ್ನ್ಯಾಕ್ಸ್ ಟೈಮ್ಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಮಕ್ಕಳು ಸ್ಕೂಲಿಂದ ಬಂದಮೇಲೆ ಮಾಡಿಕೊಡ್ಬೋದು, ಅಥವಾ ಹಸ್ಬೆಂಡ್ ಆಫೀಸಿಂದ ಬಂದಮೇಲೆ ಮಾಡಿಕೊಡ್ಬೋದು. ಸೊ ಬಿಸಿಯಾಗಿ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಾನು ಆಗಲೇ ಹೇಳ್ದಾಗೆ ಒಬ್ಬೊಬ್ಬರು ಒಂದು 5 ರೊಟ್ಟಿ ಮೇಲಂತೂ ತಿಂತಾರೆ, ಯಾಕೆಂದರೆ ಅಷ್ಟು ರುಚಿ ಇರುತ್ತೆ. ಆ್ಯಂಡ್ ಇದು ಎಷ್ಟೇ ರೊಟ್ಟಿ ತಿಂದರೂ ಕೂಡ ಹೊಟ್ಟೆ ತುಂಬಿದೆ ಅಂತ ಅನಿಸೋದೇ ಇಲ್ಲ. ಫ್ರೆಂಡ್ಸ್, ಇದಕ್ಕೆ ಎಲ್ಲ ಮಿಕ್ಸ್ ಆಗಿದೆ. ಸೊ ಈ ರೀತಿ ನಮಗೆ ರೊಟ್ಟಿ ತಟ್ಟೋಕೆ ಈಸಿ ಆಗೋ ಕನ್ಸಿಸ್ಟೆನ್ಸಿಗೆ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಮಿಕ್ಸ್ ಮಾಡ್ಕೊಂಡಾದಮೇಲೆ ಬೈಂಡಿಂಗ್ ಕವರ್ ಇರುತ್ತಲ್ಲ, ಬೈಂಡಿಂಗ್ ಕವರ್ನ ತೊಗೊಂಬಿಟ್ಟು ಅದ್ರ ಮೇಲೆ ಒಂದು ಅರ್ಧ ಚಮಚ ಆಯಿಲ್ ಹಾಕಿಬಿಟ್ಟು ರೊಟ್ಟಿನ ಈ ರೀತಿ ನಾವು ಆಯಿಲ್ ಹಾಕ್ಕೊಂಡು ತಟ್ಕೋಬೇಕು. ಸೊ ರೊಟ್ಟೀಲಿ ತುಂಬ ವೆರೈಟೀಸ್ ಆಫ್ ರೊಟ್ಟಿ ಮಾಡ್ತಾರೆ. ಬಳಿಯೋ ರೊಟ್ಟಿ ಅಂತ ಮಾಡ್ತಾರೆ, ಆಮೇಲೆ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ. ಇದನ್ನು ನೀವು ರಾಗಿ ಹಸಿಟ್ಟಲ್ಲಿ ಕೂಡ ಮಾಡ್ಕೊಳ್ಬೋದು, ಅದು ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಇದು ಈ ರೀತಿ ತೆಳ್ಳಗೆ ತಟ್ಕೊಂಡಾದಮೇಲೆ ನೀವು ತವ ಮೇಲೆ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಬೇಕು. ನಾನು ರಾಗಿ ರೊಟ್ಟಿ ಅಂತ ಹೇಳಿದ್ನಲ್ಲ, ಇದೇ ರವೆ ಜೊತೆಗೆ ಅಕ್ಕಿ ಹಸಿಟ್ಟು ಹಾಕೋ ಬದಲು ನೀವು ರಾಗಿ ಹಸಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಮಾಡ್ಕೊಳ್ಳೋ ಅಂಥದ್ದು. ಸೇಮ್ ಈಗೇನು ಮಸಾಲೆ ಐಟಮ್ಸ್ ಏನೆಲ್ಲ ಹಾಕಿದ್ದೀವಿ ಇದನ್ನೆಲ್ಲ ಹಾಕ್ಕೊಳ್ಳೋದು. ಸೊ ಫ್ರೆಂಡ್ಸ್, ಇದನ್ನು ಎರಡೂ ಕಡೆಯೂ ಬ್ರೌನಿಷ್ ಕಲರ್ ಬರೋ ಹಾಗೆ ನೀವು ಫ್ರೈ ಮಾಡ್ಕೊಳ್ಬೇಕು. ಒಂದು ಅರ್ಧ ಚಮಚ ಆಯಿಲನ್ನು ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಈ ರೀತಿ ಬ್ರೌನಿಷ್ ಕಲರ್ ಬರೋ ಹಾಗೆ ನೀವು ಇದನ್ನು ಫ್ರೈ ಮಾಡ್ಕೋಬೇಕು. ಸೊ ಇದು ಆಲ್ಮೋಸ್ಟ್ ಈಗ ರೆಡಿಯಾಗಿದೆ. ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ, ತುಂಬ ಹೈ ಫ್ಲೇಮು ಬೇಡ, ಹಾಗೆ ತುಂಬ ಲೋ ಫ್ಲೇಮ್ ಬೇಡ. ತುಂಬ ಲೋ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಕೂಡ ಗಟ್ಟಿ ಬಂದುಬಿಡುತ್ತೆ. ಹೈ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಅದು ಒಳಗಡೆ ಎಲ್ಲ ಸರಿಗೆ ಬೆಂದಿರಲ್ಲ. ಸೊ ಮೀಡಿಯಮ್ ಫ್ಲೇಮಲ್ಲಿ ನೀವು ಈ ರೀತಿ ಬೇಯಿಸ್ಕೊಳ್ಳಿ. ಸೊ ಫ್ರೆಂಡ್ಸ್, ಈಗ ರೊಟ್ಟಿ ರೆಡಿಯಾಗಿದೆ. ರುಚಿಯಾದ ಮಸಾಲೆ ರೊಟ್ಟಿ ತಿನ್ನೋಕ್ಕೆ ತುಂಬಾ ರುಚಿಯಾಗಿರುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಫ್ರೆಂಡ್ಸ್, ನಿಮ್ಮೆಲ್ರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇಷ್ಟನ್ನು ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.